ಅಣ್ಣ ದುಡ್ಡು ಕೊಟ್ಟಿಲ್ಲ. ಯಾವ್ದೋ ದುಡ್ಡು 2 ನಿಮಿಷ ಲೇಟ್ ಆಗಿ ಬಂದಿ, 1 ರೂಪಾಯಿ ದುಡ್ಡು ಕೊಡಂಗಿಲ್ಲ ನಿನಗೆ. ಅಯ್ಯೋ ಅಣ್ಣ, ನಾ ಅವಾಗ್ಲೇ ಬಂದಿದ್ದೆ, ನೀವೇ ತಾನೇ ಫೋನ್ ಪಿಕ್ ಮಾಡಿಲ್ಲ. ಅವೆಲ್ಲ ಹೇಳಕ್ ಹೋಗ್ಬೇಡಿ, ಲೇಟ್ ಆಗಿ ಬಂದ್ಯಾ, ನಾವು ದುಡ್ಡು ಕೊಡಲ್ಲ ಅಷ್ಟೇ. ಅಯ್ಯೋ ಅಣ್ಣ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ ಅಣ್ಣ, ಪ್ಲೀಸ್ ಅಣ್ಣ, ಅರ್ಥ ಮಾಡ್ಕೊಳ್ಳಿ ಅಣ್ಣ. ಇಲ್ಲಿಂದ ಓದ್ತಾ ಇಲ್ಲ, ಹೊಡೆದ್ ಕಳಿಸ್ಲಿ ನಿನ್ಗ. ಸರಿ ಅಣ್ಣ, ಹೋಗ್ತೇನೆ ಬಿಡಿ ಅಣ್ಣ. ಒಂದ್ ನಿಮಿಷ ನಿಂತ್ಕೊ ಇಲ್ಲಿ. ಈ ಆರ್ಡರ್ ದುಡ್ಡು ಕಂಪ್ನಿ ತಾನೇ ಕಟ್ಟುತ್ತೆ. ಅವ್ರೇ ಕಣ್ಣ ಕಟ್ತಾರ, ನಮ್ ಸ್ಯಾಲರಿಯಲ್ಲಿ ಕಟ್ ಮಾಡ್ತಾರ ಅಣ್ಣ. ಮೈ ಫುಡ್ ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ರೆ 2-3 ನಿಮಿಷ ಲೇಟ್ ಆಗಿ ಬಂದ್ರೆ ದುಡ್ಡೇ ಕಟ್ಟಂಗಿಲ್ಲ ಅಂತ ಕಾಣೋ. ಹೌದಾ, ನಮ್ಮ ಹತ್ರ ದುಡ್ಡೇ ಇಲ್ಲ, ಹೆಂಗ್ ಮಾಡವ? ದುಡ್ಡು ಎದಕ್ ಬೇಕು? ಡೆಲಿವರಿ ಬಾಯ್ ಬರ್ತಾನಲ್ಲ, 2-3 ನಿಮಿಷ ಲೇಟ್ ಆಗಿ ಕಾಲ್ ಪಿಕ್ ಮಾಡಿದ್ರೆ ಫ್ರೀದಾಗ ಕೊಟ್ಟೋತಾನಲ್ಲ. ಹೌದಾ, ಸರಿ ಆರ್ಡರ್ ಮಾಡ. ಮತ್ತೆ ಅವನದೇ ಫೋನ್ ಬರ್ತಿದ ಕಣೋ, ಮತ್ತೆ ಅವನೇ ಫೋನ್ ಮಾಡ್ತಿದ್ದ ಕಣೋ. ಎತ್ತಕ್ ಹೋಗ್ಬೇಡ. ಇವ್ರೇನಪ್ಪ ಫೋನೇ ಪಿಕ್ ಮಾಡ್ತಿಲ್ಲಲ್ಲ, ಇರ್ಲಿ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡೋಣ. ಟೈಮ್ ಬೇರೆ ಆಗ್ತದೆ, ಇನ್ನೂ ಬಂದಿಲ್ಲಲ್ವಾ ಇವರು. ನಿಜ ಅಲ್ವಾ? ಈ ವಿಡಿಯೋ ನೋಡಿ ನಿಮ್ಗೆ ಏನನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ, ಮತ್ತು ಡೆಲಿವರಿ ಬಾಯ್ಸ್ಗೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.